ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಮೇ 14, 2026ರಂದು ಶ್ರೀ ಸತ್ಯಪ್ರಮೋದ ತೀರ್ಥ ಸ್ವಾಮೀಜಿ ಪ್ರತಿಮೆಗೆ ಶ್ರೀ ಸತ್ಯಾರ್ಥ ತೀರ್ಥರು ಪುಷ್ಪಾರ್ಚನೆ ಮಾಡುವ ಮೂಲಕ ಮೈಸೂರು ದಿಗ್ವಿಜಯ ಅಧಿಕ ಮಾಸೋತ್ಸವ ಮೆರವಣಿಗೆಗೆ ಚಾಲನೆ ನೀಡಿದರು. ಮಹಾರಾಜ ಕಾಲೇಜು ಮೈದಾನದಿಂದ ಅಗ್ರಹಾರದ ಧನ್ವಂತರಿ ದೇವಾಲಯದವರೆಗೆ ನಡೆದ ಬೃಹತ್ ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಕಲಾ ತಂಡಗಳು ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಶಾಸಕ ಟಿ.ಎಸ್. ಶ್ರೀವತ್ಸ, ಮೂಡಾ ಮಾಜಿ ಅಧ್ಯಕ್ಷರಾದ ಎಚ್.ವಿ. ರಾಜೀವ್, ಎನ್.ಎಂ. ನವೀನ್ ಕುಮಾರ್, ಹೊಯ್ಸಳ ಕರ್ನಾಟಕ ಸಂಘದ ಅಧ್ಯಕ್ಷ ಕೆ.ಆರ್. ಸತ್ಯನಾರಾಯಣ, ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಡಿ.ಟಿ. ಪ್ರಕಾಶ್, ಸಮಾಜ ಸೇವಕ ರಘುರಾಮ್ ವಾಜಪೇಯಿ ಮೆರವಣಿಗೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಇವತ್ತು ಮೈಸೂರಿನಲ್ಲಿ ಉತ್ತರಾದಿ ಮಠದ ಶ್ರೀಗಳ ಪುರಪ್ರವೇಶ ಇದೆ. ಏನು ಅಧಿಕ ಮಾಸದ 33 ದಿವಸ ಮೈಸೂರಿನ ಉತ್ತರಾದಿ ಮಠದಲ್ಲಿ ವಾಸ್ತವ್ಯವಿದ್ದು ಭಕ್ತಾದಿಗಳಿಗೆ ಉಪನ್ಯಾಸಗಳು ಮತ್ತು ಸೇವೆಗಳನ್ನು ಮಾಡಿಸೋ ಮುಖಾಂತರ ಮೈಸೂರಿನ ಜನತೆಗೆ ಒಂದು ಸದಾವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಆ ರೀತಿಯ ಉತ್ತರಾದಿ ಮಠದ ಭಕ್ತರೆಲ್ಲ ಸೇರಿಕೊಂಡು ಈಗ ಮೆರವಣಿಗೆ ತೆರಳುತ್ತಾ ಇದ್ದೀವಿ. ಚಾಮರಾಜ ಜೋಡಿ ರಸ್ತೆಯಲ್ಲಿ ಹೋಗಿ ಉತ್ತರಾದಿ ಮಠದ ಭಾಗದಲ್ಲಿ ನಾವೆಲ್ಲರೂ ಸೇರ್ತೀವಿ. ಇದಕ್ಕಾಗಿ ರಾಜ್ಯದ ಎಲ್ಲ ಮೂಲೆಗಳಿಂದ ಉತ್ತರಾದಿ ಮಠದ ಭಕ್ತರು, ಉತ್ತರಾದಿ ಮಠದ ಶ್ರೀಗಳ ಯಾರೆಲ್ಲ ಅನುಯಾಯಿಗಳಿದ್ದಾರೆ ಅವರೆಲ್ಲರೂ ಇವತ್ತು ಮೈಸೂರಿನಲ್ಲಿ ಮುಂದಿನ 33 ದಿವಸಗಳ ಕಾಲ ಮೈಸೂರಿನಲ್ಲಿ ಇದ್ದು ಬೆಳಿಗ್ಗೆ ದೇವರ ಸೇವೆ, ಸ್ವಾಮೀಜಿಯವರ ಕೈಂಕರ್ಯ, ಅದಾದಮೇಲೆ ಉಪನ್ಯಾಸಗಳು, ವಿದ್ವತ್ ಗೋಷ್ಠಿಗಳು, ಒಟ್ಟು ಸಾಂಸ್ಕೃತಿಕ ಸಂಜೆಗಳು, ಈ ಥರದ್ದೆಲ್ಲ ಯೋಚನೆ ಮಾಡಿ 33 ದಿವಸ ಸಾಂಸ್ಕೃತಿಕ ನಗರಿಗೆ ಇನ್ನೊಂದಷ್ಟು ಲೇಪನ ಹಚ್ಚುವಂಥ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಸ್ವಾಮೀಜಿಯವರು ಆಶೀರ್ವಾದ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ಆ ರೀತಿಯ ಸ್ವಾಮೀಜಿಯವರ ದರ್ಶನ ಭಾಗ್ಯ ಜೊತೆಗೆ ಅವ್ರ ಜೊತೆ 33 ದಿವಸಗಳು ಇರುವಂಥ ರೀತಿಯಲ್ಲಿ, ಯಾಕೆಂದರೆ ಅವ್ರು ಎಲ್ಲಿ ಉಳಿತಾ ಇದ್ದಾರೋ ಅಲ್ಲಿಗೆ ಭಾಳ 50 ಮೀಟ್ರ್ ದೂರದಲ್ಲೇ ನಮ್ಮ ಮನೆ ಇದೆ. ಹಾಗಾಗಿ ನಮಗೊಂದು ಹೆಮ್ಮೆ, ಗುರುಗಳ ಮನೆ ಹತ್ರ ಇದ್ದಾರೆ ಅಂತೇಳಿ. ಆ ರೀತಿಯಲ್ಲಿ ಯೋಚನೆಯನ್ನು ಮಾಡಿದೆ. ಜೊತೆಗೆ ಸ್ವಾಮೀಜಿಯವರನ್ನು MLA ಆಫೀಸ್ ಅಲ್ಲೇ ಪಕ್ಕದಲ್ಲಿ ಇರೋದ್ರಿಂದ ಒಮ್ಮೆ ಅವರು ಆಫೀಸ್ಗೂ ದಯಮಾಡಿಸಿ ಒಂದು ಸ್ವಲ್ಪ ಸಂಕಲ್ಪ ಮಾಡಿಸ್ಬೇಕು ಅನ್ನೋದು ಮನಸ್ಸಲ್ಲಿ ಆಸೆ ಇದೆ. ಹಾಗಾಗಿ ಹಿರಿಯರ ಹತ್ರ ಎಲ್ಲ ಮಾತಾಡಿ ಒಂದು ದಿವಸ MLA ಆಫೀಸ್ಗಳಲ್ಲೂ ಕರೆಸಿ ಎಲ್ಲರೊಂದಿಗೆ BJPಯ ಕಾರ್ಯಕರ್ತರಿಗೂ ಒಂದು ದರ್ಶನ ಭಾಗ್ಯವನ್ನು ಮಾಡಿಸ್ಬೇಕು ಅನ್ನುವಂಥ ಯೋಚನೆಯನ್ನು ಹಾಕ್ಕೊಂಡಿದೆ. ಈ ರೀತಿಯಲ್ಲಿ ಮುಂದಿನ 33 ದಿವಸಗಳ ಮೈಸೂರಿನಲ್ಲೇ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತೆ. ರಾಮಾನುಜ ರಸ್ತೆಯಲ್ಲಿರುವಂಥ ಏನು ಕಾಶಿ ಮಂದಿರ ಏನಿದೆ ಅದರ ಒಳಗಡೆ ಈಗೆಲ್ಲ ತಯಾರಿ ನಡೆದಿದೆ. ಸ್ವಾಮೀಜಿಯವರು ಉಳಿಯೋದು ಉತ್ತರಾದಿ ಮಠದಲ್ಲಿ ಉಳಿತಾರೆ, ಮಿಕ್ಕ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ಅನೇಕ ವಸತಿಗಳನ್ನ ಮಾಡಿದೆ, ಟ್ರಾನ್ಸ್ಪೋರ್ಟೇಷನ್ ಮಾಡಿದೆ, ವಿದ್ಯುತ್ ದೀಪಾಲಂಕಾರಗಳನ್ನ ಮಾಡಿದೆ. ಒಂದು ರೀತಿ ದಸರಾದ ನಂತರ ಒಂದು ಒಳ್ಳೆಯ ವೈಭವವನ್ನು ತರುವಂಥ ಕೆಲಸವನ್ನು ಎಲ್ಲ ಏನು ಉತ್ತರಾದಿ ಮಠದ ಭಕ್ತರಿಂದ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಏನಂದ್ರೆ ಒಂದು ಅಟ್ರಾಕ್ಷನು, ಸ್ವಾಮೀಜಿ ಬರ್ತಾ ಇದ್ದಾರೆ, ಮೈಸೂರಿನಲ್ಲಿ ಇಳಿತಾ ಇದ್ದಾರೆ, ಉಳಿತಾ ಇದ್ದಾರೆ ಅನ್ನೋದಕ್ಕೆ ದ್ಯೋತಕವಾಗಿ ಅದು ಮೆರವಣಿಗೆ ಮಾಡ್ತೀವಿ. ಅದರಲ್ಲಿ ಆನೇನೋ ಒಂದು ಬಂದಿದೆ. ಒಟ್ಟಾರೆ ಏನಂದರೆ ಇಡೀ ಮೈಸೂರಿನ ಜನತೆ ಯಾವ ಜಾತಿ ಇನ್ನೂ ನೋಡದೆ, ಜಾತಿಯನ್ನು ಮೀರಿ ಇವತ್ತು ಸ್ವಾಮೀಜಿಯವರು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಮಿಕ್ಕ ಎಲ್ಲರೂ ಬಂದು ಸ್ವಾಮೀಜಿಯವರ ದರ್ಶನ ಮತ್ತು ಅವರ ಆಶೀರ್ವಾದವನ್ನು ಪಡಿಬೇಕು ಅಂತ ಬೇಡ್ಕೋತಾ ಇದ್ದೀವಿ. ನಿಮ್ಮೆಲ್ಲರ ಆಧ್ಯಾತ್ಮಿಕ ಗುರುಗಳಾದಂತಹ ಮಧ್ವ ಮೂಲ ಮಠದ ಗುರುಗಳು ಆದಂತಹ 1008 ಶ್ರೀ ಸತ್ಯಾತ್ಮ ತೀರ್ಥ ಪ್ರಭುಪಾದಂಗಳರವರು ಇವತ್ತು ನಮ್ಮೊಂದಿಗೆ ಮೈಸೂರಲ್ಲಿ ಬರ್ತಾ ಇದ್ದಾರೆ. ಗುರುಗಳು ಅಧಿಕ ಮಾಸದ ಪ್ರಯುಕ್ತ 33 ದಿನಗಳ ಕಾಲ ಮೈಸೂರಿನಲ್ಲೇ ಬೀಳ್ಬಿಡ್ತಾ ಇದ್ದಾರೆ. ಹಲವಾರು ವಿಚಾರಗಳ ಬಗ್ಗೆ ಪ್ರತಿ ದಿವಸನೂ ಕೂಡ ಹಲವಾರು ವಿಚಾರಗಳ ಬಗ್ಗೆ ಗುರುಗಳು ಪ್ರವಚನ ನೀಡಲಿದ್ದಾರೆ. ವಿಶೇಷವಾಗಿ ಯುವಕರಿಗೆ ಇವತ್ತಿನ ಒಂದು ಹಿಂದೂ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಹಲವಾರು ವಿಚಾರಗಳಾಗ್ಬೋದು, ಸಂಗೀತ ಆಗ್ಬೋದು, ನೃತ್ಯ ಆಗ್ಬೋದು, ಸಂಸ್ಕಾರ ಸಂಸ್ಕೃತಿ ವಿಚಾರಗಳಾಗ್ಬೋದು,
ಎಲ್ಲ ವಿಚಾರಗಳನ್ನ ಗುರುಗಳು ಮೈಸೂರಲ್ಲಿ 33 ದಿನಗಳ ಕಾಲ ಇದ್ಕೊಂಡು ತಿಳಿಸೋರಿದ್ದಾರೆ. ಹಾಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತೇನು ಈ ಮೈಸೂರಿನ ಪ್ರತಿಷ್ಠಿತ ಮಹಾರಾಜಾತ್ವರ ಗ್ರೌಂಡಿಂದ ಹಿಡಿದು ಉತ್ತರಾದಿ ಮಠದವರೆಗೂ ಪಾದಯಾತ್ರೆ ಹೊರಟಿದ್ದೀವಿ. ಸಮಸ್ತ ಮೈಸೂರಿನ ನಾಗರಿಕರಿಗೂ ಕೂಡ ನಾನು ಇಲ್ಲಿಗೆ ಅವ್ರನ್ನ ಸ್ವಾಗತ ಕೋರ್ತಾ ಇದ್ದೀನಿ. ಮತ್ತೆ ಕಾರ್ಯಕ್ರಮ ಅಟೆಂಡ್ ಮಾಡಿ ಗುರುಗಳ ಆಶೀರ್ವಾದಕ್ಕೂ ಕೂಡ ಪಾತ್ರರಾಗಬೇಕು ಅಂತ ಕೋರ್ಕೋತಾ ಇದ್ದೀನಿ. ಭಕ್ತಾದಿಗಳಿಗೆ ಇವತ್ತು ಒಂದು ಸಂಭ್ರಮದ ದಿನ. ಏನು ಮೈಸೂರಿನಲ್ಲಿ ಉತ್ತರಾದಿ ಮಠ ಇದೆ, ಬಹಳ ಪುರಾತನವಾದ ಮಠ. ಹಿಂದಿನ ಸ್ವಾಮಿಗಳು, ಸದಾಯುಷಿಗಳು, ತಪಸ್ಸುಗಳು ಅವ್ರನ್ನ ಜಯಚಾಮರಾಜೇಂದ್ರ ಒಡೆಯರವರು ರಾಜಗುರುಗಳಾಗಿ ಭಕ್ತಿಯಿಂದ ನಡೆಸ್ಕೊಳ್ತಾ ಇದ್ರು. ಏನು ಅರಮನೆ ಒಳಗೆ ವರಾಹಸ್ವಾಮಿ ದೇವಸ್ಥಾನ ಇದೆ, ಅದನ್ನು ಹಿಂದಿನ ಸ್ವಾಮಿಗಳ ಪ್ರೇರಣೆಯಿಂದ ಸ್ವತಃ ಜಯಚಾಮರಾಜೇಂದ್ರ ಒಡೆಯರವರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಕೀರ್ತಿ ಉತ್ತರಾದಿ ಮಠಕ್ಕೆ ಇರುವಂಥದ್ದು. ಆ ಮಠದ ಪರಂಪರೆಯಲ್ಲೇ ಈಗ ಇರುವಂತಹ ಉತ್ಸಾಹಿ ಸತ್ಯಪ್ರಮೋದ ತೀರ್ಥ ಮಹಾಸ್ವಾಮಿಗಳಿಗೆ ಪ್ರಣಾಮಗಳನ್ನ ಅರ್ಪಿಸ್ತಾ, ಈಗ ಬರುವ ಅಧಿಕ ಮಾಸ ಅಂದರೆ 33 ದಿವಸಗಳ ಪರ್ಯಂತ ಹೆಚ್ಚುವರಿಯಾಗಿ ವರ್ಷದಲ್ಲಿ ಬಂದಿರುವಂಥದ್ದು. ಆ 33 ದಿವಸಗಳು ಪ್ರತಿ ದಿವಸ ಒಂದು ರೀತಿ ಹೇಗೆ ನವರಾತ್ರಿಯಲ್ಲಿ ದಸರಾ ಸಂಭ್ರಮ ಇರುತ್ತೋ ಆ ರೀತಿ ಮೈಸೂರು ಸಂಭ್ರಮದಿಂದ ಇರಬೇಕು ಅಂತ ಹೇಳಿ ಸುಮಾರು ವಿಶೇಷ ಉಪನ್ಯಾಸಗಳು, ಭಜನೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಂಥದ್ದೆಲ್ಲ ಜರುಗಲಿದೆ. ಆ ಉತ್ಸವಕ್ಕೆ ಇವತ್ತು ಮೈಸೂರಿಗೆ ಬಿಚ್ಚು ಬೀಳಿಸ್ತಾ ಇದ್ದಾರೆ ಮಹಾಸ್ವಾಮಿಗಳು. ಅವ್ರನ್ನ ಮೆರವಣಿಗೆಯಲ್ಲಿ ಇಲ್ಲಿಂದ ಬಹಳ ಹೇಗೆ ಜಂಬೂಸವಾರಿನಲ್ಲಿ ನಾವು ಕರ್ಕೊಂಡು ಜಂಬೂಸವಾರಿ ನಡೆಯುತ್ತೋ ಆ ಸಂಭ್ರಮದ ರೀತಿ ಇಲ್ಲಿ ಇವತ್ತು ಅಲ್ಲಿಗೆ ಉತ್ತರಾದಿ ಮಠಕ್ಕೆ ನಾವು ಹೋಗೋರಿದ್ದೀವಿ. ಮುಂದಿನ 33 ದಿವಸಗಳು ಬಹಳ ವಿಜೃಂಭಣೆಯಿಂದ ಧಾರ್ಮಿಕ ಜಾಗೃತಿ ನಡೆಯಲಿದೆ. ಅಂತಹ ಮಹಾಸ್ವಾಮಿಗಳಿಗೆ ಪ್ರಣಾಮಗಳೊಂದಿಗೆ ನಾವು ಸ್ವಾಗತಿಸ್ತಾ ಇದ್ದೀವಿ. ನಾವೆಲ್ಲ ನಾಯಕರುಗಳು ಸ್ವಾಗತಿಸ್ತಾ ಇದ್ದೀವಿ. ಎಲ್ಲರೂ ಮೈಸೂರಿನ ಜೊತೆ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಶುಭಾಶಯಗಳು. ನಮಸ್ಕಾರ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.